Hello students, welcome back to my class. In today's class, we are going to solve the question paper of 20 marks. It is of achievement test 1. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಅಚೀವ್ಮೆಂಟ್ ಟೆಸ್ಟ್ 1 ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅಚೀವ್ಮೆಂಟ್ ಟೆಸ್ಟ್ ಅಂದ್ರೆ ಎಫ್ ಎ ಟೆಸ್ಟ್ ಅಂತ. ಎಫ್ ಎ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ನಿಮ್ಮ ತರಗತಿಗಳಲ್ಲಿ ನಿಮ್ಮ ಇಂಗ್ಲಿಷ್ ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ವರ್ಷದಲ್ಲಿ ಅಂದ್ರೆ 10th ಒಂದು ಇಯರ್ ಅಲ್ಲಿ ನಿಮಗೆ 4 ಅಚೀವ್ಮೆಂಟ್ ಟೆಸ್ಟ್ ಗಳನ್ನ ತಗೋತಾರೆ. ಅಂದ್ರೆ 4 ಎಫ್ ಎ ಗಳನ್ನ ತೆಗೆದುಕೊಳ್ತಾರೆ. ಸೊ ಒಂದು ಎಫ್ ಎ ಯಾವ ತರ ಇರಬಹುದು ಅಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿದೀನಿ. ಇದು 20 ಅಂಕದ ಒಂದು ಶಾರ್ಟ್ ಟೆಸ್ಟ್ ಪೇಪರ್ ಇರುತ್ತೆ. ಸೊ ಈ ಪೇಪರ್ನ ನಾವು ಯಾವ ತರ ಕ್ವಶನ್ಸ್ ಬರ್ತಾರೆ ಮತ್ತು ಯಾವ ತರ ನಾವು ಸಾಲ್ವ್ ಮಾಡಬೇಕು ಅಂತ ನಿಮಗೆ ಟೆಕ್ನಿಕ್ಸ್ ಮತ್ತು ಟ್ರಿಕ್ಸ್ ಹೇಳ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮ್ ಒಂದು ಬೇಸ್ ಅನ್ನು ಇಟ್ಕೊಂಡು ನಾನು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ನೋಡಿ, ನಾನು ಶಾಲೆ ಹೆಸರು ಬರೆದಿದ್ದೀನಿ ಗೌರ್ಮೆಂಟ್ ಹೈಸ್ಕೂಲ್ ಗಡಿಕೇಶ್ವರ್ ಅಂತ. ಸಬ್ಜೆಕ್ಟ್ ಇಂಗ್ಲಿಷ್, ಕ್ಲಾಸ್ 10th. ಆಮೇಲೆ ಅಚೀವ್ಮೆಂಟ್ ಟೆಸ್ಟ್ 1 ಅಂತ ಇದೆ. ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಸೊ 45 ನಿಮಿಷಗಳಲ್ಲಿ ಈ ಪತ್ರಿಕೆಯನ್ನು ನೀವು ಬರೆದು ಮುಗಿಸಬೇಕಾಗುತ್ತೆ. ಸೊ ಎಲ್ಲ ನೋಡ್ತಾ ಇದೀವಿ. ಮೇನ್ ಕ್ವಶನ್ಸ್ ಒಂದಿದೆ, ಡೂ ಆಸ್ ಡೈರೆಕ್ಟೆಡ್ ಅಂತ, ಅದನ್ನು ಒಟ್ಟು 4 ಅಂಕ ಕೇಳ್ತಾರೆ. ಆಮೇಲೆ ಕ್ವಶನ್ ನಂಬರ್ 2 ಇದೆ, ಅದು 2 ಅಂಕದ 2 ಪ್ರಶ್ನೆಗಳಿವೆ. ಆಮೇಲೆ ಎಕ್ಸ್ಟ್ರಾಕ್ಟ್ ಕ್ವಶನ್ ಇದೆ ಒಂದು, ಆಮೇಲೆ ಒಂದು ಮೆಮೊರೈಸೇಷನ್ ಇದೆ. ಕೊನೆಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದೀನಿ, ಅಂದ್ರೆ 2 ಲೆಟರ್ ಇವೆ, ಒಂದು ಪರ್ಸನಲ್ ಲೆಟರ್ ಮತ್ತು ಒಂದು ಆಫೀಸಿಯಲ್ ಲೆಟರ್ ಇದೆ. ಸೊ ಈ ಕ್ವಶನ್ ಪೇಪರ್ನ ನಾವು ಈಗ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಹಾಗೂ ಉತ್ತರವನ್ನ ನೀಟಾಗಿ ಬರ್ಕೊಳ್ಳಿ. ನಿಮಗೆ ಎಲ್ಲ ಎಕ್ಸಾಮ್ ಕೂಡ ಎಸ್ಪೆಷಲ್ ಆಗಿ ನಿಮಗೆ ಎಫ್ ಎ ಟೆಸ್ಟ್ಗಳು ಕೂಡ ಹೆಲ್ಪ್ ಆಗುತ್ತೆ, ಅಚೀವ್ಮೆಂಟ್ ಟೆಸ್ಟ್ ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಆನ್ಯುವಲ್ ಎಕ್ಸಾಮ್ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸರಿನಾ? ಈಗ ನಾವು ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 1 ಏನಿದೆ, ನಾನು ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ ನಿಮಗೆ ಸ್ಪಷ್ಟವಾಗಿ ಕಾಣಲಿ ಅಂತ. ಓಕೆ, ಈಗ ನೋಡಿ ಕ್ವಶನ್ ನಂಬರ್ 1 ಏನಿದೆ, ಡೂ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಡೂ ಆಸ್ ಡೈರೆಕ್ಟೆಡ್ ಅಂದ್ರೆ ಸೂಚಿಸಿದಂತೆ ಬರೆಯಿರಿ ಅಂತ ಅರ್ಥ ಆಗುತ್ತೆ. ಸೊ ಇದು ಮೇನ್ ಕ್ವಶನ್ ನಂಬರ್ 1 ಇದೆ. ಮೇನ್ ಕ್ವಶನ್ ನಂಬರ್ ಅಲ್ಲಿ ನಮಗೆ ಅಷ್ಟು 4 ಕ್ವಶನ್ಗಳಿವೆ, 1 ಅಂಕದ್ದು. ಸೊ ಒಟ್ಟು 4 ಅಂಕ ಆಗುತ್ತೆ. ಪ್ರಶ್ನೆ 1 ಏನಿದೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ನಿಮ್ಗೆ ಟೆನ್ಸ್ಗೆ ಸಂಬಂಧಪಟ್ಟಂತೆ, ಕಾಲಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ನಿಮ್ಮ ಎಕ್ಸಾಮ್ಗಳಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದೆ ಅಂದ್ರೆ, ಸೃಜನ್ ಡ್ಯಾಶ್ ಡ್ಯಾಶ್ ಬಿ ಪ್ಲಸ್ ರೈಟ್ ಲೀವ್ ಲೆಟರ್ ನಾವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ರಾಕೆಟ್ ಅಲ್ಲಿ 2 ಪ್ಲಸ್ ವರ್ಬ್ ಅನ್ನ ಕೊಟ್ಟಿದ್ದಾರೆ, ಬಿ ಪ್ಲಸ್ ವರ್ಬ್ ಅನ್ನ. ಸೊ ಬಿ ಅಂದ್ರೆ ಏನು, ಯಾವ್ದಾದ್ರು ಒಂದು ಕಂಟಿನ್ಯೂಸ್ ಟೆನ್ಸ್ ನ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಇರಬಹುದು, ಪಾಸ್ಟ್ ಕಂಟಿನ್ಯೂ ಇರಬಹುದು, ಅಥವಾ ಫ್ಯೂಚರ್ ಕಂಟಿನ್ಯೂ ಇರಬಹುದು. ಹೌದಾ? ಸೊ ಇದು ಮೊದಲನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ, ಈ 1ನೇ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ಅಂತ ನಾನು ನಂತರ ಹೇಳ್ತೀನಿ. ಮೊದಲು ನಾವು ಏನ್ ನೋಡ್ತಾ ಹೋಗೋಣ ಅಂದ್ರೆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಅಂತ ಕ್ವಶನ್ ನಂಬರ್ 2 ಇದೆ. ಅಂದ್ರೆ ಭಗತ್ ಸಿಂಗ್ ಸ್ಟ್ರಗಲ್ಡ್ ಡ್ಯಾಶ್ ಡ್ಯಾಶ್ ದ ಫ್ರೀಡಮ್ ಆಫ್ ಇಂಡಿಯಾ ಅಂತ ಇದೆ. ಹೌದಾ? ಸೊ ಇಲ್ಲಿ ಆನ್ಸರ್ ಏನಾಗಬಹುದು, ನಿಮಗೆ ಪ್ರಿಪೋಸಿಷನ್ ಅನ್ನ ತುಂಬಿ ಅಂತ ಕೊಟ್ಟಿದ್ದಾರೆ, ಪ್ರಿಪೋಸಿಷನ್. ಸೊ ಏನಾಗುತ್ತೆ ನೋಡಿ, ಭಗತ್ ಸಿಂಗ್ ಸ್ಟ್ರಗಲ್ಡ್ ಫಾರ್ ದಿ ಫ್ರೀಡಮ್ ಆಫ್ ಇಂಡಿಯಾ. ಸೊ 2ನೇ ಆನ್ಸರ್ ಏನಾಗುತ್ತೆ, ಫಾರ್ ಆಗುತ್ತೆ, FOR. ಮೊದಲನೇ ಆನ್ಸರ್ ಏನಾಗುತ್ತೆ, ಸೃಜನ್ ಈಸ್ ರೈಟಿಂಗ್. ಇಲ್ಲಿ ಬಿ ಬದಲಿಗೆ ನಾವು ಏನ್ ಮಾಡಬೇಕು, ಈಸ್ ಅನ್ನ ಬರೀಬೇಕು. ರೈಟ್ ಇದ್ದು ಏನಾಗುತ್ತೆ, ರೈಟಿಂಗ್ ಆಗುತ್ತೆ. ಅಂದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಾವು ಏನ್ ಬರೀಬೇಕಾಗುತ್ತೆ, ಸೃಜನ್ ಈಸ್ ರೈಟಿಂಗ್ ಲೀವ್ ಲೆಟರ್ ಅಂತ ಬರೀಬೇಕು. ಸರಿನಾ? ಈಗ 2 ಪ್ರಶ್ನೆ ನೋಡಿದ್ವಿ. 3ನೇ ಪ್ರಶ್ನೆ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಹೌದಾ? ಲಿಂಕರ್ಸ್ ಅಂದ್ರೆ ಅರ್ಥ ಏನು, ಇಲ್ಲಿ ಕಂಜೆಕ್ಷನ್ ಅನ್ನ ತುಂಬಬೇಕು. ಒಂದು ಪ್ರಶ್ನೆ ನಿಮ್ಗೆ ಕಂಪಲ್ಸರಿ ಇರುತ್ತೆ, ಡ್ಯಾಶ್ ಡ್ಯಾಶ್ ಮೋಹನ್ ವಾಸ್ ಇಲ್ ಹಿ ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನ್ ತುಂಬಬೇಕಂದ್ರೆ ಲಿಂಕರ್ ದೌ ತುಂಬಬೇಕು, THOUGH. ಇನ್ನೊಂದು ಬರೀ ಹೇಳ್ತೀನಿ, THOUGH. ದೌ ಅಂದ್ರೆ ಆದಾಗ್ಯೂ ಕೂಡ. ದೌ ಮೋಹನ್ ವಾಸ್ ಇಲ್ ಹಿ ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂದ್ರೆ ಮೋಹನ್ಗೆ ಕಾಯಿಲೆ ಇದ್ರೂ ಕೂಡ ಆತ ಕೆಲಸವನ್ನ ಪೂರ್ಣಗೊಳಿಸಿದನು ಅಂತ ಅರ್ಥ ಆಗುತ್ತೆ. ಸರಿನಾ? ಸೊ 4th ಕ್ವಶನ್ ನೋಡಿ, ಅದರಲ್ಲೇ ಗಿವ್ 1 ವರ್ಡ್ ಆನ್ಸರ್. 1 ವರ್ಡ್ ಆನ್ಸರ್ ಅಂದ್ರೇನು, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಕೇಳ್ತಾರೆ. ಸೊ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ಈಗಾಗಲೇ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ, ನಮ್ಮ ಚಾನಲ್ ಅಲ್ಲಿ ಅದು ನೋಡ್ಬೋದು. ಸೊ ಏನಿದೆ ಕ್ವಶನ್, ಅ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಅ ಮ್ಯೂಸಿಷಿಯನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎ ಗ್ರೇಟ್ ಪರ್ಫಾರ್ಮರ್ ಸ್ಪೆಷಲಿ ಅ ಮ್ಯೂಸಿಷಿಯನ್ ಅನ್ನ ನಾವು ಏನಂತ ಕರಿತೀವಿ ಅಂತ. ಗ್ರೇಟ್ ಪರ್ಫಾರ್ಮರ್ ಅಂದ್ರೇನು, ಒಳ್ಳೆ ಸಂಗೀತ ಕಾರ್ಯಕ್ರಮ ಕೊಡ್ತಕ್ಕಂಥ ಒಬ್ಬ ಸಂಗೀತಗಾರನ ಏನಂತ ಕರಿತೀವಿ ಅಂತ ಒಂದೇ ಪದಗಳಲ್ಲಿ ಹೇಳಬೇಕು. ಸೊ ದಿ ಆನ್ಸರ್ ಈಸ್ ಮೇಸ್ಟ್ರೋ, MEAESTRO. ಸೊ ಮೇಸ್ಟ್ರೋ ಅಂತಕ್ಕಂಥ ಈ ಪದವನ್ನು ನಾವು ದಿ ಕಾನ್ಸರ್ಟ್ ಅಂತಕ್ಕಂಥ ಲೆಸನ್ ಅಲ್ಲಿ ನೋಡಿದ್ವಿ. ಪಂಡಿತ್ ರವಿಶಂಕರ್ ಈಸ್ ಅ ಗ್ರೇಟ್ ಸಿತಾರ್ ಮೇಸ್ಟ್ರೋ ಅಂತ ಕೇಳಿದ್ವಲ್ಲ. ಸೊ ಇಲ್ಲಿ ಮೇಸ್ಟ್ರೋ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನಾವೇನು ಮಾಡೋಣ ಅಂದ್ರೆ ಈಗ ಮೇನ್ ಕ್ವಶನ್ ನಂಬರ್ 2 ನೋಡೋಣ. ಸೊ ಮೇನ್ ಕ್ವಶನ್ ನಂಬರ್ 2 ಏನಿದೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಅಂತ ಇದೆ. ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಅಂಕದ 2 ಪ್ರಶ್ನೆಗಳಿವೆ. ಸೊ ಒಟ್ಟು 4 ಅಂಕಗಳು. ಹೌದಾ? ಸೊ 2 ಅಂಕದ ಪ್ರಶ್ನೆ ಇದೆ, ನಾವು ಎಷ್ಟು ಬರೀಬೇಕು ಇಲ್ಲಿ? 2 or 3 ಸೆಂಟೆನ್ಸ್ ಅಲ್ಲಿ ಮಾತ್ರ ಆನ್ಸರ್ ಬರೀಬೇಕು. ಅದಕ್ಕಿಂತ ಚಿಕ್ಕದು ಬರೀಬಾರ್ದು. ಬೇಕಾದ್ರೆ ಒಂದು ಲೈನ್ ದೊಡ್ಡದಾದ್ರೂ ಪರವಾಗಿಲ್ಲ, ಚಿಕ್ಕದಂತೂ ಬರೀಬಾರ್ದು. ಸರಿನಾ? ಈಗ ನೋಡಿ ಕ್ವಶನ್ ನಂಬರ್ 5 ಏನಿದೆ, ವೈ ವೇರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ. ಸ್ವಾಮಿಯ ಮೇಲೆ ಧನ್ಯವಾದಗಳ ಸುರಿಮಳೆ ಏಕೆ ಸುರಿಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ಇದು 2 ಅಂಕದ ಪ್ರಶ್ನೆ. ಆ ಹೀರೋ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಯಾಕೆ ಸ್ವಾಮಿಯ ಮೇಲೆ ಧನ್ಯವಾದಗಳ ಸುರಿಮಳೆ ಸುರಿತು ಅಂತ ನಾನು ಆನ್ಸರ್ ಹೇಳ್ತೀನಿ ನೋಡಿ. ನಾನು ಇದ್ರ ಕೀ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಕೀ ಆನ್ಸರ್ ಇದೆ ನೋಡಿ. ಸೊ ಮೊದಲನೇ ಪ್ರಶ್ನೆ ಆನ್ಸರ್ ಕ್ವಶನ್ ನಂಬರ್ 5 ಇದೆ ಅಲ್ಲ. ಸೊ ನಾನು ಇಲ್ಲಿ ಆನ್ಸರ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ, ಸ್ವಾಮಿ ಕಾಟ್ ಮೋಸ್ಟ್ ನೋಟರಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟಿಕ್. ದ ಬರ್ಗ್ಲರ್ಸ್ ಕ್ರೈ ಬ್ರಾಟ್ ಸ್ವಾಮೀಸ್ ಫಾದರ್, ಕುಕ್ ಅಂಡ್ ಸರ್ವೆಂಟ್ ಟು ಅರೆಸ್ಟ್. ಸೊ ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ. ಅಂದರೆ ಸ್ವಾಮಿ ಏನು ಮಾಡ್ತಂದ್ರೆ ಜಿಲ್ಲೆಗೆ ಬೇಕಾದಂಥ ಒಬ್ಬ ಕುಖ್ಯಾತ ದರೋಡೆಕೋರನ್ನ ಹಿಡಿತಾನೆ. ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಅಂದ್ರೇನು? ದರೋಡೆಕೋರ, ಮನೆಗಳನ್ನ ಕಳ್ತನ ಮಾಡ್ತಕ್ಕಂಥ ಒಬ್ಬ ಕುಖ್ಯಾತ ಕಳ್ಳ, ಅವನನ್ನ ಹಿಡಿತಾನೆ. ದ ಬರ್ಗ್ಲರ್ಸ್ ಕ್ರೈ, ಸೊ ಅವನಿಗೆ ಹಿಡಿದಾಗ ಕಚ್ಚದಾಗ ಏನಾಗುತ್ತೆ, ಆ ಒಬ್ಬ ಬರ್ಗ್ಲರ್ ಕೂಗ್ತಾನೆ. ದ ಬರ್ಗ್ಲರ್ಸ್ ಕ್ರೈ ಬ್ರಾಟ್ ಸ್ವಾಮೀಸ್ ಫಾದರ್, ಕುಕ್ ಅಂಡ್ ಸರ್ವೆಂಟ್ ಟು ಅರೆಸ್ಟ್. ಸೊ ಬರ್ಗ್ಲರ್ ಕೂಗಿದಾಗ ಏನಾಗುತ್ತೆ, ಆ ಸ್ವಾಮಿಯ ತಂದೆ, ಅವನ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆಯವನು ಮತ್ತು ಕೆಲಸಗಾರ ಏನ್ ಮಾಡ್ತಾರೆ, ಬಂದು ಆ ಬರ್ಗ್ಲರನ್ನ ಕ್ಯಾಚ್ ಮಾಡ್ತಾರೆ, ಹಿಡಿದು ಅರೆಸ್ಟ್ ಮಾಡ್ತಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ. ಹೀಗಾಗಿ ಇಂಥ ಒಂದು ಕುಖ್ಯಾತ ದರೋಡೆಕೋರರನ್ನ ಹಿಡಿದ ಸಲುವಾಗಿ ಸ್ವಾಮಿಯ ಮೇಲೆ ಧನ್ಯವಾದಗಳ ಸುರಿಮಳೆ ಸುರಿತು ಅಂತ ನಾವು ನೋಡ್ತೀವಿ. 5ನೇ ಪ್ರಶ್ನೆ ಆನ್ಸರ್. ಸೊ ಇಲ್ಲಿ ಮೇಲ್ಗಡೆ ನೋಡಿ 1ನೇ ಪ್ರಶ್ನೆಗೆ ನಾನು ಆನ್ಸರ್ಗಳನ್ನ ಬರೆದಿದ್ದೀನಿ. ಈಸ್ ರೈಟಿಂಗ್ ಫಾರ್ ದೌ ಮೇಸ್ಟ್ರೋ. ನಾವು ಆಗಾಗಲೇ ಡೂ ಆಸ್ ಡೈರೆಕ್ಟೆಡ್ ಅಂತ ಮೊದಲನೇ ಪ್ರಶ್ನೆ ನೋಡ್ತೀವಲ್ಲ, 4 ಅಂಕದ್ದು 4 ಕ್ವಶನ್ಗಳು. ಸೊ 4 ಕ್ವಶನ್ ಆನ್ಸರ್ಗಳನ್ನ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ವಿ. ಹೌದಾ? ನೆಕ್ಸ್ಟ್ ನಾವೀಗ 6ನೇ ಕ್ವಶನ್ ನೋಡೋಣ. ಸೊ 2 ಅಂಕದ 6ನೇ ಪ್ರಶ್ನೆ ಏನಿದೆ ಅಂತ ಈಗ ನೋಡಿ. ಸೊ 6th ಕ್ವಶನ್ ಏನಿದೆ, ವೈ ಡಿಡ್ ಬಲೇಶ್ವರ ರಿವಿಸಿಟ್ ದ ಸ್ಪಾಟ್ ವೇರ್ ಹ್ಯಾಡ್ ರೋಮಾ ಫಾಲನ್. ರಿವಿಸಿಟ್ ಅಂದ್ರೇನು? ಪುನಃ ಭೇಟಿ ಕೊಡೋದು. ಸೊ ರೋಮಾ ಬಿದ್ದಂಥ ಸ್ಥಳಕ್ಕೆ ಬಲೇಶ್ವರ ಮತ್ತೆ ಭೇಟಿ ಕೊಡ್ತಾನೆ, ಯಾಕೆ ಅಂತ. ಸೊ ಈ ಕ್ವಶನ್ನು ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಶ್ನೆ ನೋಡಿ, ವೈ ಡಿಡ್ ಬಲೇಶ್ವರ ರಿವಿಸಿಟ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಸೊ ಇದಕ್ಕೆ ಆನ್ಸರ್ ಯಾವ ಥರ ಬರೀಬೇಕು ಅಂತ ಈಗ ನೋಡೋಣ. ಸೊ ಇಲ್ಲಿ ನಾನು 6th ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ. ಸ್ವಲ್ಪ ಪೇಜನ್ನು ಜೂಮ್ ಮಾಡ್ತಿದ್ದೀನಿ ನಿಮ್ಗೆ ಸ್ಪಷ್ಟವಾಗಿ ಕಾಣಲಿ ಅಂತ. ಓಕೆ ನೋಡಿ, ಇಲ್ಲಿ ಪ್ರಶ್ನೆ ನಂಬರ್ 6. ರೋಮಾ ತಲ್ರೇಜಸ್ ಬ್ರದರ್ ದಿನೇಶ್ ಟೋಲ್ಡ್ ದ್ಯಾಟ್ her handbag and cell phone were missing. So to find out and bring Baleshwar revisited the spot where Roma had fallen. ಸೊ ರೋಮಾ ತಲ್ರೇಜಾಳ ಅಣ್ಣ ದಿನೇಶ್ ಏನು ಹೇಳ್ತಾನೆ, ನನ್ನ ತಂಗಿದ್ದು ಹ್ಯಾಂಡ್ ಬ್ಯಾಗು ಮತ್ತು ಸೆಲ್ ಫೋನ್ ಮೊಬೈಲ್ ಎರಡೂ ಮಿಸ್ ಆಗಿವೆ. ಸೊ ಎಲ್ಲಿವೆ ಅಂತ ಅಣ್ಣ ಏನು ಮಾಡ್ತಾನೆ, ಬಲೇಶ್ವರ್ ಮಿಶ್ರಾಗೆ ಕೇಳ್ತಾನೆ. ಅವಾಗ ಬಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ, ಸೊ ಟು ಫೈಂಡ್ ಔಟ್, ಸೊ ಆ ವಸ್ತುಗಳನ್ನು ಹುಡುಕೋ ಸಲುವಾಗಿ. ಯಾವ ವಸ್ತುಗಳು? ರೋಮಾಳ ಹ್ಯಾಂಡ್ ಬ್ಯಾಗ್ ಮತ್ತು ಸೆಲ್ ಫೋನ್ ಹುಡುಕೋ ಸಲುವಾಗಿ ಮತ್ತು ಹುಡುಕಿ ಅವುಗಳನ್ನ ತರೋ ಸಲುವಾಗಿ 2 ರೀಸನ್ದಿಂದ ಹೋಗ್ತಾನೆ. ಟು ಫೈಂಡ್ ಔಟ್ ಆ್ಯಂಡ್ ಟು ಬ್ರಿಂಗ್. ಬಲೇಶ್ವರ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಸೊ ಆ ರೋಮಾಳ ವಸ್ತುಗಳನ್ನ ತರೋ ಸಲುವಾಗಿ ಬಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ, ರಿವಿಸಿಟ್ ಕೊಡ್ತಾನೆ. ಹೌದಾ? ಸೊ ಇಷ್ಟು ನೋಡಿದ್ವಿ. ಈಗ ಆ 2 ಅಂಕದ ಪ್ರಶ್ನೆಗಳು ಮುಗಿಸಿದ್ವಿ ನಾವು ಕ್ವಶನ್ ಪೇಪರಲ್ಲಿ. ಈಗ ನಾವು ನೋಡ್ತಿರ್ಬೇಕಾದ್ರು 3 ಅಂಕದ ಪ್ರಶ್ನೆ, ಮೇನ್ ಕ್ವಶನ್ ನಂಬರ್ 3 ಅಲ್ಲಿ. ಸೊ ಮೇನ್ ಕ್ವಶನ್ ನಂಬರ್ 3 ಏನಿದೆ ನೋಡಿ, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಕೆಳಗಿನ ಎಕ್ಸ್ಟ್ರಾಕ್ಟ್ಗಳನ್ನ ಓದ್ಕೊಳ್ಳಿ, ಅದರ ಕೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಅಂದರೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ ಒಂದು ಕ್ವಶನ್ ಇದೆ 3 ಅಂಕದ್ದು, ಒಟ್ಟು 3 ಅಂಕಗಳು. ಹೌದಾ? ಸೊ ನೋಡಿ ಇಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 7 ಅಲ್ಲಿ. ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್. ಇಲ್ಲಿ ಬ್ರೋಚ್ ಅಂತಾರೇನು? ಪ್ರಸ್ತಾಪಿಸು ಅಥವಾ ಹೇಳು ಅಂತ ಅರ್ಥ ಕೊಡುತ್ತೆ. ಸ್ಟೇಟ್ಮೆಂಟ್ ಏನಿದೆ, ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್, ಕೊನೆಗೆ ನಾನು ವಿಷಯವನ್ನ ಪ್ರಸ್ತಾಪಿಸಿದೆ ಅಂತ. ಹೌದಾ? ಸೊ ಇವ್ರ ಕೆಳಗಡೆ ಪ್ರಶ್ನೆ ಕೊಟ್ಟಿದ್ದಾರೆ. ಕ್ವಶನ್ ಎ ಏನಿದೆ, ಹೂ ಈಸ್ ದ ಐ ರೆಫರ್ಡ್ ಹಿಯರ್. ಇಲ್ಲಿ ಐ ಅಂದ್ರೆ ಯಾರು ಅಂತ. ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್, ಇಲ್ಲಿ ಐ ಅಂದ್ರೆ ಯಾರು?
ಐ ಅಂದರೆ ಸ್ಟೋರಿ ಟೆಲ್ಲರ್. ಸೊ ಈ ಪ್ರಶ್ನೆ ಯಾವ ಒಂದು ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮೇಡಿಯೋ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಐ ಅಂದರೆ ಸ್ಟೋರಿ ಟೆಲ್ಲರ್ ಅಂತ ಬರಿಬಹುದು, ಅಥವಾ ಜುವಾನ್ ಎ ಸೆಡಿಲ್ ಅಂತ ಬರಿಬಹುದು, ಅಥವಾ ದ ಸ್ಟೋರಿ ಟೆಲ್ಲರ್ ಅಂತ ಕೂಡ ಬರಿಬಹುದು, ಅಂದರೆ ಈ ಪಾಠದ ಲೇಖಕರು. ಹೌದಾ? ಕ್ವೆಶನ್ ಬಿ ಏನಿದೆ, ಹೂ ಡಿಡ್ ಹಿ ಬ್ರೋಚ್ ದ ಸಬ್ಜೆಕ್ಟ್ ಟು, ಅಂದರೆ ಆ ವಿಷಯವನ್ನು ಯಾರ ಮುಂದೆ ಪ್ರಸ್ತಾಪ ಮಾಡಿದರು ಅಂತ. ಹೌದಾ? ಸೊ ಅಂದರೆ ಈ ಪಾಠದ ಲೇಖಕರು ಆಯ್ ಅಂತ ಗೊತ್ತಾಯಿತು. ಸೊ ಅವರು ಈ ವಿಷಯವನ್ನು ಯಾರ ಮುಂದೆ ಪ್ರಸ್ತಾಪ ಮಾಡಿದ್ರು ಅಂತ ಕ್ವಶನ್ ಬಿ ಇದೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ ಡಾನ್ ಅನ್ಸೆಲ್ಮೋ. ಅವರು ಡಾನ್ ಅನ್ಸೆಲ್ಮೋ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಸೊ ಕ್ವಶನ್ ಸಿ ಏನಿದೆ, ವಾಟ್ ವಾಸ್ ದ ಸಬ್ಜೆಕ್ಟ್. ಸೊ ಯಾವ ವಿಷಯವನ್ನು ಪ್ರಸ್ತಾಪಿಸಿದರು ಅಂತ ಇದೆ. ಸೊ ನಾವು ಆನ್ಸರ್ ಕಡೆಗೆ ಹೋಗೋಣ. ಈಗ ನೋಡಿ, ಆನ್ಸರ್ ಏನಿದೆ ನಿಮ್ಗೆ ಗೊತ್ತಿದೆ. ಎ ಸ್ಟೋರಿ ಟೆಲ್ಲರು, ಬಿ ಡಾನ್ ಅನ್ಸೆಲ್ಮೋ ಅಂತಿದೆ. ಸಿ ಪ್ರಶ್ನೆ ಆನ್ಸರ್ ನೋಡಿ, ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ, ಸೊ ದ ಸ್ಟೋರಿ ಟೆಲ್ಲರ್ ರಿಕ್ವೆಸ್ಟೆಡ್ ಡಾನ್ ಅನ್ಸೆಲ್ಮೋ ಟು ಸ್ಟಾಪ್ ದ್ಯಾಟ್. ಅಂದರೆ ರಿಯೋ ಆ್ಯಂಡ್ ಮೇಡಿಯೋ ಊರಿನ ಮಕ್ಕಳು ಆ ಅಮೆರಿಕದವರು ಪರ್ಚೇಸ್ ಮಾಡಿದಂಥ ಪ್ರಾಪರ್ಟಿಯನ್ನು ಸ್ವಾಧೀನಪಡಿಸ್ಕೊತಾ ಇದ್ರು, ಅಲ್ಲಿ ಬಂದು ದಿನಾನು ಆಟ ಆಡ್ತಿದ್ರು. ಸೊ ದ ಸ್ಟೋರಿ ಟೆಲ್ಲರ್ ರಿಕ್ವೆಸ್ಟೆಡ್ ಡಾನ್ ಅನ್ಸೆಲ್ಮೋ ಟು ಸ್ಟಾಪ್ ದ್ಯಾಟ್. ಅದಕ್ಕಾಗಿ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾರೆ, ಡಾನ್ ಅನ್ಸೆಲ್ಮೋ ಅವರನ್ನು ಕರೆದು ಈ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಯಾವ ವಿಷಯ? ಆ ಮಕ್ಕಳು ತಮ್ಮ ಮಾರಿದಂಥ ಪ್ರಾಪರ್ಟಿಯನ್ನು ಅಮೆರಿಕದವರಿಗೆ ಯೂಸ್ ಮಾಡಿಕೊಡ್ತಾ ಇಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿದರು ಅಂತ ಬರೀಬೇಕು. ಸರಿನಾ? ಸೊ ನೆಕ್ಸ್ಟ್ ನಾವು ಮತ್ತೆ ಕ್ವಶನ್ ಪೇಪರ್ಗೆ ಹೋಗೋಣ. ಇದು 3 ಅಂಕದ ಒಂದು ಎಕ್ಸ್ಟ್ರಾ ಪ್ರಶ್ನೆನ ಮುಗಿಸಿದ್ವಿ. ಈಗ ನಾವು ನೆಕ್ಸ್ಟ್ ನೋಡಬೇಕಾಗೋದು ಮೇನ್ ಕ್ವಶನ್ ನಂಬರ್ 4. ಹೌದಾ? ಸೊ ಮೇನ್ ಕ್ವಶನ್ ನಂಬರ್ 4 ಏನಿದೆ, ಕೋಡ್ ಫ್ರಾಮ್ ಮೆಮೊರಿ ಅಂತ ಇದೆ. ಹೌದಾ? ನೋಡಿ, ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 4, ಕೋಡ್ ಫ್ರಾಮ್ ಮೆಮೊರಿ. ಕೋಡ್ ಫ್ರಾಮ್ ಮೆಮೊರಿ ಅಂದರೆ ನಿಮ್ಗೆ ಒಂದು ಪೋಯಮನ್ನು ಕೊಟ್ಟಿರ್ತಾರೆ, ಮೆಮೊರೈಸೇಷನ್ ಇದ್ದಂಥ ಪೋಯಮನ್ನು ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಸ್ಟಾನ್ಸಾನ ಕೊಟ್ಟಿರ್ತಾರೆ ಫಿಲ್ ಇನ್ ದ ಬ್ಲಾಂಕ್ಸ್ ರೂಪದಲ್ಲಿ, ಅದನ್ನು ನೀವು ಕಂಪ್ಲೀಟ್ ಆಗಿ ಬರೀಬೇಕು. ಸೊ ಇದು 4 ಅಂಕದ ಪ್ರಶ್ನೆ ಇರುತ್ತೆ. ಹೀಗಾಗಿ ನೀವು ಮೆಮೊರೈಸೇಷನ್ ಪೋಯಮನ್ನು ಕಂಪ್ಲೀಟ್ ಆಗಿ ಬಹೆಟ್ ಮಾಡ್ಕೋಬೇಕು. ಸೊ SSLC ಮಕ್ಕಳಿಗೆ ಇರ್ತಕ್ಕಂಥ ಮೆಮೊರೈಸೇಷನ್ ಪೋಯಮ್ ಯಾವುದಂದ್ರೆ ದ ಕ್ವಾಲಿಟಿ ಆಫ್ ಮರ್ಸಿ ಒಂದಿದೆ, ದ ಬ್ಲೈಂಡ್ ಬಾಯ್ ಒಂದಿದೆ. ಸೊ ಯಾವುದಾದ್ರೂ ಒಂದು ಪೋಯಮನ್ನು ಕೇಳ್ಬೋದು ನಿಮ್ಮ ಎಕ್ಸಾಮ್ಗೆ. ಹೌದಾ? ಸೊ ಇಲ್ಲಿ ಕೇಳಿದ ಪ್ರಶ್ನೆ ಯಾವುದಂದ್ರೆ ಕ್ವಶನ್ ನಂಬರ್ 8, ಇಟ್ ಈಸ್ ಎಂಥೋರ್ಡ್ ಡ್ಯಾಶ್ ಡ್ಯಾಶ್ ಅಂದ್ಕೊಂಡು ಸೀಸನ್ಸ್ ಜಸ್ಟಿಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಗೊತ್ತಾಗಿದೆ ಈಗ ಆಲ್ರೆಡಿ. ಇದು ಒಂದು ಯಾವ ಪೋಯಮ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೌದಲ್ವಾ? ಸೊ ಇದು ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ದಿಂದ ಕೊಟ್ಟಂತ ಒಂದು ಪೋಯಮ್ ಇದೆ. ಸೊ ಈ ಪೋಯಮ್ನ 4 ಲೈನ್ಗಳನ್ನ ನೀವು ಬರೆದ್ರೆ 4 ಅಂಕನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದು 4 ಅಂಕದ ಪ್ರಶ್ನೆ ಕೇಳ್ತಾರೆ. ಹೌದಾ? ಸೊ ಈ ಪೋಯಮನ್ನು ನಾವೀಗ ಆನ್ಸರ್ ನೋಡೋಣ ಏನು ಬರೀಬೇಕು ಅಂತ. ಸೊ ನಿಮ್ಗೆ ಆಲ್ರೆಡಿ ಈ ಪೋಯಮನ್ನು ಬಹೆಟ್ ಮಾಡಿದ್ದೀರ ಅನ್ಕೋತೀನಿ. ನೋಡಿ, ಆನ್ಸರ್ ಇಲ್ಲಿದೆ. It is enthroned in the heart of kings. It is an attribute to God himself, and earthly power doth then show likest gods when mercy seasons justice. ಸೊ ಅವರು ಎಷ್ಟು ಪೋಯಮನ್ನ ಲೈನ್ ಎಲ್ಲಿಂದ ಎಲ್ಲಿವರೆಗೆ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಬರಿಬೇಕು. ಸೊ ಮೆಮೊರೈಸೇಷನ್ ಕೊಟ್ಟಿದ್ದಾರಂತ ಇಡೀ ಪೋಯಮನ್ನು ಬರಿಬಾರ್ದು. ಯಾವ ಸ್ಟಾನ್ಸಾವನ್ನು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ ಅಷ್ಟು ಪೋಯಮನ್ನು ಮಾತ್ರ ಬರಿಬೇಕು. ಸೊ ಪೋಯಮ್ ಬರೆಯೋ ಟೈಮಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಮತ್ತು ಯಾವುದೇ ಒಂದು ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನ ಅಂದರೆ ಫುಲ್ ಸ್ಟಾಪ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾವುದೇ ಪಂಕ್ಚುಯೇಷನ್ ಮಾರ್ಕ್ಸನ್ನು ಮಿಸ್ಟೇಕ್ ಮಾಡಬಾರ್ದು. ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಈ ಪೋಯಮ್ಗಳನ್ನ ಬರೀಬೇಕು. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಮತ್ತೇನಿದೆ, ಲಾಸ್ಟ್ ಕ್ವಶನ್ ಬಂದಿದ್ವಿ ನಾವೀಗ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ ಲಾಸ್ಟ್ ಮೇನ್ ಕ್ವಶನ್ ನಂಬರ್ ಯಾವುದಿದೆ, ಕ್ವಶನ್ ನಂಬರ್ 5. ಸೊ ಏನಿದೆ ನೋಡಿ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಸಹನಾ ಆರ್ ಸುಹಾಸ್ ಸ್ಟಡಿಂಗ್ ಇನ್ 10th ಕ್ಲಾಸ್ GHS ಆಳಂದ್ ಅಂತ ಕೊಟ್ಟು 5 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಮೊದಲೆಲ್ಲ ನಿಮಗೆ SSLC ಎಕ್ಸಾಮಲ್ಲಿ 4 ಅಂಕದ ಲೆಟರ್ ರೈಟಿಂಗ್ ಕೇಳ್ತಿದ್ರು. ಬಟ್ 2019-20 ಒಂದು ಶೈಕ್ಷಣಿಕ ವರ್ಷದಿಂದ 5 ಅಂಕಕ್ಕೆ ಇಟ್ಟಿದ್ದಾರೆ. ಅದಕ್ಕಾಗಿ ನೀವು ಲೆಟರ್ಗನ್ನ ತುಂಬಾ ಕೇರ್ಫುಲ್ ಆಗಿ ಓದಬೇಕು. ನಿಮ್ಗೆ 2 ಲೆಟರ್ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಲೆಟರ್ ಕೊಟ್ಟಿರ್ತಾರೆ, ಒಂದು ಆಫೀಸಿಯಲ್ ಲೆಟರ್ ಕೊಡ್ತಾರೆ. ಸೊ ಯಾವುದಾದ್ರೂ ಒಂದು ಬರಿಬೇಕು. 5 ಅಂಕದಿರುತ್ತೆ, ಕೇರ್ಫುಲ್ ಆಗಿ ಬರಿಬೇಕು. ಸೊ ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರೆ ಅಂದರೆ ನಿಮ್ಗೆ ಅಡ್ರೆಸ್ ಕೊಟ್ಟಿರ್ತಾರೆ. ನಾವು ನಮ್ಮ ಹೆಸರುಗನ್ನ, ನಮ್ಮ ತಂದೆ ಹೆಸರುಗನ್ನ ಬರಿಬಾರ್ದು. ಸೊ ಏನು ಬರಿಬೇಕಂದ್ರೆ ಅವರು ಕೊಟ್ಟಂತ ಹೆಸರನ್ನೇ ಬರಿಬೇಕು. ಏನು ಕೊಟ್ಟಿದ್ದಾರೆ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಸಹನಾ ಆರ್ ಸುಹಾಸ್. ಸೊ ನೀವೆಲ್ಲ ಏನು ತಿಳ್ಕೋಬೇಕು, ಹುಡುಗಿಯರಿದ್ರೆ ಸಹನಾ ಅಂತ ಅರ್ಥ ಮಾಡ್ಕೋಬೇಕು, ಹುಡುಗರಿದ್ರೆ ಸುಹಾಸ್ ಅಂತ ಬರಿಬೇಕು. ಸ್ಟಡಿಂಗ್ ಇನ್ 10th ಕ್ಲಾಸ್ GHS ಆಳಂದ್. ನೀವು 10ನೇ ತರಗತಿಯಲ್ಲಿ ಓದುತ್ತಿದ್ದು ಆಳಂದನ ಹೈಸ್ಕೂಲಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ರಿ ಅಂತ ಒಂದು ಫ್ರಾಮ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಇಮೇಜಿನ್ ಅನ್ನೋದ್ರಲ್ಲಿ ಏನಿರುತ್ತೆ, ಯಾವಾಗಲೂ ಫ್ರಾಮ್ ಅಡ್ರೆಸ್ ಇರುತ್ತೆ. ಸೊ ಕೆಳಗಡೆ 2 ಪ್ರಶ್ನೆ ಕೊಟ್ಟಿರ್ತಾರೆ ನಿಮಗೆ, ನೋಡಿಲ್ಲ ಆರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ 2 ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಿದೆ,
ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಗ್ರೀಟಿಂಗ್ ಹಿಮ್ ಆನ್ ಹಿಸ್ 48th ಬರ್ಡೇ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ತಂದೆಯವರಿಗೆ ಬರ್ಡೇ ವಿಶೇಷ ಸಲುವಾಗಿ ಪತ್ರವನ್ನು ಬರೀರಿ ಅಂತ. ಸೊ ನಿಮ್ಮ ತಂದೆಯವರು 48ನೇ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ಸೊ ಆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಅಂತ ಪತ್ರ ಕೇಳಿದ್ದಾರೆ. ಸೊ ನಿಮ್ಮ ತಂದೆಯವರಿಗೆ ಪತ್ರ ಬರೀರಿ ಅಂದಿದ್ದಾರೆ ಅಂದರೆ ಇದು ಪರ್ಸನಲ್ ಲೆಟರ್, ಹೌದಾ? ಸೊ ಅದುರಿ ಬರೀಬೇಕು ಒಂದು, ಅಥವಾ ರೈಟ್ ಅನ್ ಅಪ್ಲಿಕೇಶನ್ ಟು ದಿ ಚೇರ್ಮನ್ ಆಫ್ ಯುವರ್ ವಿಲೇಜ್ ಪಂಚಾಯತ್ ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಸಫಿಸಿಯೆಂಟ್ ವಾಟರ್ ಸಪ್ಲೈ ಟು ಯುವರ್ ಏರಿಯಾ ಅಂತ. ಸೊ ಇದು ಒಂದು ಆಫೀಸ್ ಲೆಟರ್ ಇದೆ. ಸೊ ಯಾರಿಗೆ ಬರೀಬೇಕು? ಚೇರ್ಮನ್ ಆಫ್ ಯುವರ್ ವಿಲೇಜ್ ಪಂಚಾಯತ್. ಸೊ ನಿಮ್ಮ ಹಳ್ಳಿ ಇರತಕ್ಕಂಥ ಪಂಚಾಯತ್ನ ಅಧ್ಯಕ್ಷರಿಗೆ ಒಂದು ಲೆಟರನ್ನು ಬರೀಬೇಕು. ಏನಂತ? ನಮ್ಮ ಏರಿಯಾಕ್ಕೆ ನೀರು ಸಫಿಷಿಯೆಂಟ್ ಆಗಿ ಸಾಲ್ತಾ ಇಲ್ಲ, ಇನ್ನೂ ಹೆಚ್ಚಿನ ನೀರನ್ನು ಪ್ರೊವೈಡ್ ಮಾಡಿ ಅಂತ ಬರೀಬೇಕು. ಸೊ ಯಾವುದಾದ್ರೂ ಒಂದು ಬರೀ, ಎರಡು ಬರ್ತಾ ಅಂತ ಎರಡು ಬರಲಿಕ್ಕೆ ಹೋಗಬೇಡಿ. ಎರಡು ಬರೆದ್ರೂ ಕೂಡ ನಿಮಗೆ ಒಂದು ಮಾತ್ರ 5 ಅಂಕ ಮಾತ್ರ ಕೊಡ್ತಾರೆ. ಸೊ ಒಂದು ಲೆಟರನ್ನು ಸೆಲೆಕ್ಟ್ ಮಾಡಿ ಬರೀಬೇಕು. ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಗ್ರೀಟಿಂಗ್ ಹಿಮ್ ಆನ್ ಹಿಸ್ 48th ಬರ್ಡೇ ಅನ್ನೋದು ಈ ಲೆಟರನ್ನು ಬರ್ದು ತೋರಿಸ್ತೀನಿ ಯಾವ ಥರ ಬರೀಬೇಕಂತ, ಹೌದಾ? ಪರ್ಸನಲ್ ಲೆಟರ್ ಬರ್ತಕ್ಕಂಥ ಒಂದು ಮೆಥಡ್ ನೋಡಿ. ಇಲ್ಲಿ ನಾನು ಪ್ರಶ್ನೆಯನ್ನು ಈಗ ಆಲ್ರೆಡಿ ನಾನು ಲೆಟರನ್ನು ಬರೆದು ತೋರಿಸ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಓಕೆ, ಸೊ ಫಸ್ಟ್ ಏನು ಬರೀಬೇಕು? ಫ್ರಾಮ್ ಅಡ್ರೆಸ್ಸನ್ನು ಬರೀಬೇಕು. ಫ್ರಾಮ್ ಅಡ್ರೆಸ್ಗೆ ಆಲ್ರೆಡಿ ಅವರು ಕೊಟ್ಟಿದ್ರು, ಇಮ್ಯಾಜಿನ್ ಯು ಆರ್ ಸಹನಾ ಆರ್ ಸುಹಾಸ್ ಅಂತ ಕೊಟ್ಟಿದ್ದಾರಲ್ಲ, ಸುಹಾಸ್. ಸೊ ನಾನು ಬಾಯ್ಸ್ ಇದ್ದ ಸಲುವಾಗಿ ನಾನು ಸುಹಾಸ್ ಅಂತ ತೆಗೆದುಕೊಂಡಿದ್ದೀನಿ. ಫ್ರಾಮ್ ಅಡ್ರೆಸ್ ಮೊದಲು ಬರೀಬೇಕು ಪರ್ಸನಲ್ ಲೆಟರಲ್ಲಿ. ಸುಹಾಸ್ 10th ಕ್ಲಾಸ್ GHS ಆಳಂದ್. ಸೊ ಈ ಫ್ರಾಮ್ ಅಡ್ರೆಸ್ಸನ್ನು ಅಲ್ಲಿ ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿದ್ರು, ಸೊ ಅದನ್ನೇ ಬರ್ತಿದ್ದೀನಿ. ಸೊ ಹುಡುಗಿಯರಿದ್ರೆ ಸಹನಾ ಅಂತ ಬರೀಬೋದು. ಸೊ ಸುಹಾಸ ಸಹನಾ ಯಾವ್ದು ಹೆಸರು ಬರೋದು ಕೂಡ ತೊಂದರೆ ಇಲ್ಲ, ಬಟ್ ಅಲ್ಲಿ ಯಾವುದು ಇಮೇಜಿನ್ ಕೊಟ್ಟಿರ್ತಾರೋ ಅದನ್ನೇ ಬರೀಬೇಕು. ಸೊ ಫ್ರಾಮ್ ಅಡ್ರೆಸ್ ಆದ ನಂತರ ಡೇಟ್ ಬರೀಬೇಕು. ಸೊ ಡೇಟ್ ಯಾವುದು? ನೀವು ಯಾವುದು ಪತ್ರ ಬರಿತಾ ಇದ್ದೀರೋ ಆ ಬರೆಯತಕ್ಕಂಥ ದಿನದ ಅಡ್ರೆಸ್ ಹಾಕಿದ್ರು ಓಕೆ, ಇದೇ ಡೇಟ್ ಹಾಕಬೇಕಂತ ಯಾವುದೇ ನಿಯಮ ಇಲ್ಲ. ಬಟ್ ನೀವು ಯಾವಾಗ ಪತ್ರವನ್ನು ಬರಿತಾ ಇರ್ತೀರಿ ಅವತ್ತಿನ ಡೇಟ್ ಹಾಕಿದ್ರೆ ಒಳ್ಳೆಯದು. ಸೊ ನಾನು ಈ ಪತ್ರ ಇವತ್ತು 17/1/2021 ಬರ್ತಾ ಇದ್ದೀನಿ. ಸೊ ನಾನು ಇವತ್ತಿನ ಡೇಟನ್ನು ಹಾಕಿದ್ದೀನಿ. ಸೊ ಡೇಟ್ ಹಾಕಿದ ನಂತರ ಏನು ಮಾಡಬೇಕಂದ್ರೆ ಸ್ಯಾಲ್ಯುಟೇಷನ್ ಬರೀಬೇಕು, ಮೈ ಡಿಯರ್ ಫಾದರ್ ಅಂತ. ನೀವು ತಂದೆಯವರಿಗೆ ಪತ್ರ ಬರೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ, ಸೊ ಮೈ ಡಿಯರ್ ಫಾದರ್ ಅಂತ ಬರ್ತಿದ್ದೀನಿ. ಒಂದು ವೇಳೆ ನಿಮ್ಮ ಫ್ರೆಂಡ್ಗೆ ಬರೀರಿ ಅಂದರೆ ಏನು ಬರೀಬೇಕು? ಮೈ ಡಿಯರ್ ಫ್ರೆಂಡ್ ಅಂತ ಬರೀಬೇಕು. ಒಂದು ವೇಳೆ ನಿಮ್ಮ ಬ್ರದರ್ಗೆ ಬರೀರಿ ಅಂದಿದ್ರೆ ಮೈ ಡಿಯರ್ ಬ್ರದರ್ ಅಂತ ಬರೀಬೇಕು, ಹೌದಾ? ಇಲ್ಲಿ ಫಾದರ್ ಕೇಳೋ ಸಲುವಾಗಿ ನಾನು ಏನು ಬರ್ತಾ ಇದ್ದೀನಿ? ಮೈ ಡಿಯರ್ ಫಾದರ್ ಅಂತ ಬರಿತಾ ಇದ್ದೀನಿ. ಇದು ಸ್ಯಾಲ್ಯುಟೇಷನ್. ಸೊ ಬಾಡಿ ಆಫ್ ದ ಲೆಟರಲ್ಲಿ ನಾವು ಡೀಟೇಲ್ ಆಗಿ ಬರೀಬೇಕು. ಏನು ಬರೀಬೇಕು? ಐ ಆಮ್ ಫೈನ್ ಹಿಯರ್ ವಿತ್ ಮೈ ಸ್ಟಡಿ. ಐ ಹೋಪ್ ಯು ಆರ್ ಆಲ್ಸೋ ಫೈನ್. ಐ ಆಮ್ ಸ್ಟಡಿಂಗ್ ವೆರಿ ವೆಲ್. ಐ ನೋ ದ್ಯಾಟ್ ಯುವರ್ ಬರ್ಡೇ ಫಾಲ್ಸ್ ಆನ್ 24th of this month. So 24th of this month. So I am wishing you a very happy birthday, Papa. May God bless you with great prosperity and health in your life. I am missing you a lot. Please convey my best regards to my sister and mother, and also my wishes to my younger brother Chintu ಅಂತ ಬರೀಬೇಕು. ಸೊ ಏನಿದೆ ಇದು? ಐ ಆಮ್ ಫೈನ್ ಹಿಯರ್ ವಿತ್ ಮೈ ಸ್ಟಡಿ. ನಾನು ನನ್ನ ಅಭ್ಯಾಸದೊಂದಿಗೆ ಇದ್ದ ಚೆನ್ನಾಗಿದ್ದೇನೆ. ಐ ಹೋಪ್ ಯು ಆರ್ ಆಲ್ಸೋ ಫೈನ್. ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಐ ಆಮ್ ಸ್ಟಡಿಂಗ್ ವೆರಿ ವೆಲ್. ನಾನು ಈ ಕಡೆ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ವರಿ ಮಾಡಬೇಡಿ. ನಮ್ಮ ಬರ್ಡೇ 24ನೇ ತಾರೀಕಿಗೆ ಈ ತಿಂಗಳು ಅಂತ ನಮಗೆ ಗೊತ್ತಿದೆ. ಸೊ ಐ ಆಮ್ ವಿಶಿಂಗ್ ಅ ವೆರಿ ಹ್ಯಾಪಿ ಬರ್ಡೇ ಟು ಯು ಪಪ್ಪ. ಅದಕ್ಕಾಗಿ ನಾನು ನಿಮ್ಮ ಬರ್ಡೇನ ವಿಶ್ ಮಾಡ್ತಾ ಇದ್ದೀನಿ ಪಪ್ಪ ಅಂತ ಬರ್ತಾ ಇದ್ರೆ. ಮೇ ಗಾಡ್ ಬ್ಲೆಸ್ ಯು ವಿತ್ ಗ್ರೇಟ್ ಪ್ರಾಸ್ಪೆರಿಟಿ ಆ್ಯಂಡ್ ಹೆಲ್ತ್ ಇನ್ ಯುವರ್ ಲೈಫ್. ಸೊ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಆರೋಗ್ಯ ಮತ್ತು ಒಳ್ಳೆಯದನ್ನು ಆಗಲಿ ಅಂತ ಆಶಿಸ್ತಾ ಇದ್ದೀನಿ ಅಂತ ಹೇಳಬೇಕು. ಐ ಆಮ್ ಮಿಸ್ಸಿಂಗ್ ಯು ಅ ಲಾಟ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಪಪ್ಪ ಅಂತ ನಮ್ಮ ತಂದೆಯವರಿಗೆ ಡೀಟೇಲ್ ಆಗಿ ಬರೀಬೇಕು. ಸೊ ಕೊನೆಗೆ ಏನು ಬರೀಬೇಕು? ಪ್ಲೀಸ್ ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಮೈ ಸಿಸ್ಟರ್ ಆ್ಯಂಡ್ ಮದರ್. ನನ್ನ ತಾಯಿಯವರಿಗೂ ಮತ್ತು ನನ್ನ ತಂಗಿಯವರಿಗೂ ಕೂಡ ಕೇಳಿದ್ದೀನಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಮೈ ವಿಶಸ್ ಟು ಮೈ ಯಂಗರ್ ಬ್ರದರ್ ಚಿಂಟು. ಅಷ್ಟಲ್ಲದೆ ನನ್ನ ತಮ್ಮ ಚಿಂಟು ಕೂಡ ಕೇಳಿನಿ ಅಂತ ಹೇಳಿ ಅಂತ ಪತ್ರವನ್ನು ನಾವು ಮುಗಿಸ್ಬೇಕು, ಹೌದಾ? ಸೊ ಪತ್ರದ ಕೊನೆಗೆ ನೀವು ಕಾಂಪ್ಲಿಮೆಂಟರಿ ಕ್ಲೋಸ್ ಅನ್ನು ಬರೀಬೇಕಾಗುತ್ತೆ. ಕಾಂಪ್ಲಿಮೆಂಟರಿ ಕ್ಲೋಸ್ ಅಂದರೆ ಯುವರ್ಸ್ ಲವಿಂಗ್ಲಿ ಸುಹಾಸ್. ಸೊ ಯುವರ್ಸ್ ಲವಿಂಗ್ಲಿ ಅನ್ನೋದು ಏನಾಗುತ್ತೆ? ಇದು ಕಾಂಪ್ಲಿಮೆಂಟರಿ ಕ್ಲೋಸ್ ಆಗುತ್ತೆ, ಹೌದಾ? ಇಷ್ಟು ಪತ್ರವನ್ನು ಬರೆದ ನಂತರ ಕೊನೆಗೆ ಟು ಅಡ್ರೆಸ್ ಅನ್ನು ಬರೀಬೇಕು. ಟು ಅರುಣ್ ಕುಮಾರ್ ಶೆಟ್ಟಿ, ಆನಂದ್ ನಗರ್, ಕಲಬುರ್ಗಿ. ಸೊ ಈ ಟು ಅಡ್ರೆಸ್ ಅನ್ನ ನೀವು ಯಾವ್ದು ಕೂಡ ಬರಿಬಹುದು, ಯಾಕಂದ್ರೆ ಟು ಅಡ್ರೆಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಅವ್ರು ಕೊಟ್ಟಿರೋದಿಲ್ಲ. ಸೊ ಇಲ್ಲಿ ಯಾವ್ದಾದ್ರೂ ಹೆಸರು ಹಾಕಿ, ಒಂದು ಏರಿಯಾದ ಹೆಸರನ್ನ ಹಾಕಿ, ಒಂದು ಡಿಸ್ಟಿಕ್ ಅಥವಾ ಒಂದು ತಾಲೂಕು ಹೆಸರನ್ನ ಬರಿಬೇಕು. ನಾನು ಇಲ್ಲಿ ಬರ್ತಿದ್ದೀನಿ ಅರುಣ್ ಕುಮಾರ್ ಶೆಟ್ಟಿ, ಆನಂದ್ ನಗರ್, ಕಲಬುರ್ಗಿ ಅಂತ ಬರ್ತಿದ್ದೀನಿ, ಹೌದಾ? ಸೊ ಇಲ್ಲಿವರೆಗೆ ನಾವು ಕ್ವಶನ್ ಒಂದು ಕೀ ಆನ್ಸರ್ ಕೂಡ ನೋಡಿದ್ವಿ, ಮತ್ತು ಕ್ವಶನ್ ಪೇಪರ್ ಅನ್ನ ಯಾವ ತರ ನಾವು ಕೇಳ್ತಾರೆ ಅಂತ ಕೀ ಆನ್ಸರ್ ಕೂಡ ನೋಡಿದ್ವಿ. ಕ್ವಶನ್ ಪೇಪರ್ ಸ್ಟ್ರಕ್ಚರ್ ಕೂಡ ನೋಡ್ತಾ ಇದ್ರಿ. ಇದು 20 ಅಂಕದ ಒಂದು ಟೆಸ್ಟ್ ಪೇಪರ್ ಇದೆ. ಸೊ ಈ ಕಾಮೆಂಟ್ ರೂಪದಲ್ಲಿ ನಿಮ್ಮ ಸಲಹೆ ಕೊಟ್ಟರೆ ಅಂದ್ರೆ ನಾನು ಇನ್ನಷ್ಟು ಕ್ವಶನ್ ಪೇಪರ್ ವಿಡಿಯೋನ ಮಾಡ್ತೀನಿ.
ಅದು ಕ್ವಶನ್ ಪೇಪರ್ ಆಗಿರ್ಬೋದು, ಯೂನಿಟ್ ಟೆಸ್ಟ್ ಆಗಿರ್ಬೋದು, ಅಚೀವ್ಮೆಂಟ್ ಟೆಸ್ಟ್ ಆಗಿರ್ಬೋದು, FA ಟೆಸ್ಟ್ ಆಗಿರ್ಬೋದು, ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಈ ಥರ ವಿಡಿಯೋ ಮಾಡೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕೂಡ ಅದನ್ನು ಕೂಡ ಹೇಳಿ. ಇಲ್ಲಾಂದ್ರೆ ನಾನು ಕೇವಲ ಪಾಠಗಳ ಸಮ್ಮರಿ ಮತ್ತು ಕ್ವಶನ್ ಆನ್ಸರ್ಗಳನ್ನು ಮಾತ್ರ ಮಾಡ್ತೀನಿ. ಇಲ್ಲ ಟೆಸ್ಟ್ ಕ್ವಶನ್ ಪೇಪರ್ ಬಿಡಿಸೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಅನಿಸಿತ್ತು ಅಂದರೆ ಅದು ಕೂಡ ಹೇಳಿ. ಸೊ ನಿಮ್ಗೆ ಸರಿ ಅನಿಸಿದರೆ ಸರಿ, ತಪ್ಪು ಅನಿಸಿದ ತಪ್ಪು, ಏನೇ ನಿಮ್ಮ ಸಜೆಷನ್ಸನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಯಾಕಂದರೆ ಮುಂದೆ ನೀವು ಸಪೋರ್ಟ್ ಮಾಡಿದರೆ ಇನ್ನಷ್ಟು ಕ್ವಶನ್ ಪೇಪರ್ಗಳನ್ನ ನಾನು ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋತೀರಿ ಅಂತ ಒಂದು ಭರವಸೆಯೊಂದಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ more videos. Thank you all.